ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗೌರಿಬಿದನೂರು ತಾಲೂಕಿನ ಸಮಾಜ ಸೇವಕರಾದ ಕೆ ಕೆಂಪರಾಜುರವರು 1021 ರಾಸುಗಳಿಗೆ ಪಶು ಆಹಾರವನ್ನು ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರ ಸೇವೆ ತಾಲೂಕಿನಲ್ಲಿ ಅಪಾರವಾಗಿದೆ. ಪ್ರತಿ ವರ್ಷವೂ ಕೂಡ ನಿಸ್ವಾರ್ಥಿಯಾಗಿ ಗೌರಿಬಿದನೂರು ತಾಲೂಕಿನ ಜನತೆಗೆ ಒಂದಲ್ಲ ಒಂದು ಸೇವೆ ಮಾಡುತ್ತಾ ಜನರಲ್ಲಿ ಮೆಚ್ಚುಗೆ ಪಡೆದಿದ್ದಾರೆ. ಕಾರಣಾಂತರದಿಂದ ಕೆ ಕೆಂಪರಾಜುರವರು ಪಶು ಆಹಾರ ವಿತರಣದ ಸಮಯದಲ್ಲಿ ಬರದ ಕಾರಣ ಅವರ ಅಭಿಮಾನಿಗಳು ಪಶು ಆಹಾರವನ್ನು ವಿತರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಶು ಆಹಾರವನ್ನು ತೆಗೆದುಕೊಂಡ ರೈತರು ಸಹ ಸಂತಸ ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ನೆರವಾಗಿ ನಿಂತ ಕೆಂಪರಾಜು ಅಣ್ಣನವರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜಶೇಖರ್, ಶಿವಕುಮಾರ್, ಆನಂದರಾಮ್, ವೇಣುಗೋಪಾಲ್, ಆನಂದ್, ಅಂಜಿನಪ್ಪ, ಮಂಜುನಾಥ, ಭೀಮೇಶ್, ಚಂದ್ರು, ರಾಜೇಶ್, ಮಹದೇವ, ನವೀನ್, ಹರೀಶ್, ಆದಿಮೂರ್ತಿ ರೆಡ್ಡಿ, ಜಗ್ಗಿ, ಮಧು, ಹರೀಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ಗೌರಿಬಿದನೂರು. ತಂದ್ಕೊಡ್ತೀವಿ ನಾವು ಅಲ್ಲಿ ರೆಡಿ ಮಾಡಿ ಅಂತ ನಾವು ನಮ್ಮ ಪಂಚಾಯತ್ ಮೂಟ ಇಲ್ಲಿ ಇರ್ಬೇಕಾಗಿತ್ತು. ಸಂಕ್ರಾಂತಿ ಹಬ್ಬ ಯಾವ ತರ ಅವ್ರ ಕುಟುಂಬ ಸುಖ ಸಂತೋಷವಾಗಿದ್ರೆ ನಮ್ಮ ತಾಲೂಕಿನ ಜನಕ್ಕೆ ಅವರು ಸುಖ ಸಂತೋಷ ಬಯಸ್ತಾರೆ. ಅವ್ರು ಹೇಳಿದ್ದಾರೆ, ಅವ್ರು ಬಂದಿದ ತಕ್ಷಣ ಹೇಳಿದ್ರು, ನಾನು ಉಸಿರಿರೋರು ನಾನು ಗೌರಿಬಿದನೂರು ಜನತೆಯಲ್ಲೇ ನಾನು ಗೌರಿಬಿದನೂರಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಅದೇ ತರ ನಡ್ಕೊಂತ ಇದ್ದಾರೆ. ಅವ್ರು ಅಧಿಕಾರ ಇಲ್ಲ ಅಂತ ಹೇಳಿ ಅವ್ರು ಹೋಗಿಲ್ಲ. ಸತತವಾಗಿ ಉಸಿರಿರೋರು ನಾನು ಗೌರಿಬಿದನೂರಲ್ಲಿ ಇರ್ತೀನಿ ಅಂತ ಹೇಳಿ ಗೌರಿಬಿದನೂರು ಪರ ಜನಗಳ ಪರ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಕೆಲ್ಸಕ್ಕೆ ನಾವು ಜನ ಪ್ರತಿಫಲ ಕೊಡ್ಬೇಕು. ಯಾಕಂದ್ರೆ ನಾವ್ ಹಾಕೋ 5 ನಿಮಿಷದ ಓಟ್ಗೆ ಪವರ್ ಇಲ್ಲ ಅಂತ ಹೇಳಿ ಇವಾಗ ಹೇಳ್ತಾರೆ. ಆ ಪವರ್ ಕೆಂಪರಾಜನ ಪವರ್ ಆಗಿ ನಿಂತ್ರೆ ಅವ್ರು ಜನಪರ ಸೇವೆ ಮಾಡ್ತಾರೆ. ಅವ್ರು ಸಾಯೋವರೆಗೂ ನಮ್ ಗೌರಿಬಿದನೂರು ತಾಲೂಕು ಜನಪರವಾಗಿ ಕೆಲಸ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಈಗಲೂ ಸಹ ಕಂಪ್ಯೂಟರ್ ತರಬೇತಿ ನಡೀತಿದೆ. ದಯವಿಟ್ಟು ಯಾರ್ಯಾರು ವಿದ್ಯಾರ್ಥಿಗಳು ಕಂಪ್ಯೂಟರ್ ಕಲಿಬೇಕೋ ಅವರು ಸಹ ಬಂದು ಆಸಕ್ತಿ ಇರೋರು ಪ್ರತಿದಿನ ಕಂಪ್ಯೂಟರ್ ಕ್ಲಾಸಸ್ ನಡೀತಿದೆ. ದಯವಿಟ್ಟು ಬಂದು ಜಾಯಿನ್ ಆಗ್ಬೋದು. ವಾರದಲ್ಲಿ 5-6 ಬ್ಯಾಚ್ಗಳು ನಡೀತಿದೆ. ಯಾರಾದ್ರೂ ಕಂಪ್ಯೂಟರ್ ಕಲಿಬೇಕನ್ನೋರು ಫ್ರೀ ಉಚಿತವಾಗಿ ಕಲಿಬಹುದು. ಈಗಲೂ ಸಹ ಕಂಟಿನ್ಯೂ ಆಗಿದೆ, ಅದು ನಿಂತಿಲ್ಲ. ಬೇಸಿಕ್ ಟ್ಯಾಲಿ ಎಲ್ಲ ಹೇಳ್ಕೊಡ್ತಾರೆ. ತಾಲೂಕಿನ ಜನತೆಗೆ ಕೆಂಪರಾಜಣ್ಣ ಹಾಗೂ ಕೆಂಪರಾಜಣ್ಣರ ಅಭಿಮಾನಿಗಳಿಂದ ಸಮಸ್ತ ಗೌರಿಬಿದನೂರು ತಾಲೂಕಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕೆಂಪರಾಜಣ್ಣನವರು ನಮ್ಮ ಗೌರಿಬಿದನೂರು ತಾಲೂಕಿಗೆ ಕಾಲಿಟ್ಟಾಗಿಂದ ಪ್ರತಿ ಸಂಕ್ರಾಂತಿ ಹಬ್ಬಕ್ಕೆ ರೈತರಿಗೆ ಒಂದು ಕೊಡುಗೆ ಕೊಡ್ತಾನೆ ಇದ್ದಾರೆ. ಜನಪರ ಕೆಲಸಗಳು ಮಾಡ್ತಾನೆ ಇದ್ದಾರೆ. ಮೊದಲನೇದಾಗಿ ಫಸ್ಟ್ ಇಡೀ ರಾಜ್ಯಕ್ಕೆ ಪ್ರಥಮ ಬಾರಿಗೆ ರೈತರಿಗೋಸ್ಕರ ಸಣ್ಣ ರೈತರಿಗೆ ಉಳುಮೆ ಮಾಡೋದಕ್ಕೆ ಟ್ರಾಕ್ಟರ್ ಫ್ರೀಯಾಗಿ ಉಚಿತವಾಗಿ ಟ್ರಾಕ್ಟರ್ ಉಳುಮೆ ಮಾಡುವಂತ ಕಾರ್ಯಕ್ರಮ ಮಕರ ಸಂಕ್ರಾಂತಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿ ಕೊಬ್ಬು ಕೊಡ್ತಾರೆ, ಪ್ರತಿ ವರ್ಷನೂ ಕೊಬ್ಬು ಕೊಟ್ಟಿದ್ದಾರೆ. ಮತ್ತೆ ರೈತರಿಗೆ ಸುಂಕ ಇಲ್ಲದೆ ವಿದ್ರಾಸತ ಜಾತ್ರೆ ಮತ್ತು ಅಲ್ಕಾಪುರ ಜಾತ್ರೆ ಸುಂಕ ಇಲ್ದಂಗೆ ಸುಂಕ ಉಚಿತವಾಗಿ ಇವೇ ಸ್ವಂತ ದುಡ್ಡಿಂದ ಕೊಟ್ಟು ರೈತರಿಗೆ ಅನುಕೂಲ ಆಗಲಿ ಅಂತ ಉಚಿತ ಸುಂಕ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ದನಕರುಗಳಿಗೆ ಮೇವು ವಿತರಣೆ ಕಾರ್ಯಕ್ರಮ ಮಾಡಿದ್ದಾರೆ. ಅದೇ ರೀತಿ ಈ ವರ್ಷ ಕೆಂಪರಾಜಣ್ಣವರು ಪ್ರತಿ ಜಾನುವಾರುಗಳು ಏನಿದಾವೆ ಅವಕ್ಕೆಲ್ಲ ಪ್ರತಿ ಟೋಟಲ್ 1000 ನಮ್ಮ ತಾಲೂಕಿನಲ್ಲಿ ಏನ್ ದನಕರುಗಳಿದಾವೆ ಅವಕ್ಕೆಲ್ಲಾನು 1000 ಫೀಡ್ ಮುಟ್ಟೆ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಾಲೂಕಲ್ಲಿ ಅವ್ರು ಸತತವಾಗಿ ಸೇವೆ ನಿಂತೇ ಇಲ್ಲ. ನಮ್ಮ ತಾಲೂಕಲ್ಲಿ ಅವ್ರು ಕಾಲಿಟ್ಟಾಗಿಂದ ಇದುವರೆಗೂ ಯಾವುದೇ ರೀತಿ ಸೇವೆ ನಿಂತಿಲ್ಲ. ಒಂದಲ್ಲ ಒಂದು ಜನಪರ ಕೆಲಸ, ಜನಪರ ಮತ್ತೆ ರೈತರ ಪರ ಮತ್ತೆ ಬಡವರ ಪರವಾಗಿ ಕೆಲಸ ಸೇವೆಗಳು ನಡೀತಾನೆ ಇದೆ. ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರಿಗೂ ಸಹ ಏನ್ ಸ್ಟಾರ್ಟ್ ಮಾಡಿದ್ದಾರೆ ಕಂಪ್ಯೂಟರ್ ತರಬೇತಿ ಮತ್ತೆ ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್ ತರಬೇತಿ ಸತತವಾಗಿ ಅವ್ರು ಪ್ರಾರಂಭ ಮಾಡಿದಾಗ ಇದುವರೆಗೂ ನಿಂತಿಲ್ಲ. ಅವ್ರು ಸೋತಿದ್ದಾರೆ ಅನ್ನೋ ಒಂದು ಮನೋಭಾವನೆ ಇಲ್ದಿರಾ ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ಬರೀ ಅಧಿಕಾರಕ್ಕೋಸ್ಕರ ಮಾಡಿದಂತಹ ಕೆಲಸಗಳನ್ನ ಅವರು ಅರ್ಧಬರ್ಧಕ್ಕೆ ನಿಲ್ಸಿದ್ದಾರೆ. ಬಟ್ ಇವ್ರು ಸೋತಿದ್ರು ಸಹ ಸತತವಾಗಿ ಯಾವುದೇ ರೀತಿ ಸೇವೆ ನಿಲ್ದಿರ ನಮ್ಮ ತಾಲೂಕಿನ ಜನಕ್ಕೋಸ್ಕರ ಅವ್ರು ಕೈ ಹಿಡಿದಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕು ಜನ ಮುಂದಿನ ದಿನಗಳಲ್ಲಿ ಅವ್ರ ಕೈ ಬಲಪಡಿಸಬೇಕು. ಇಂಥ ವ್ಯಕ್ತಿನ ಕಳ್ಕೊಂಡಿರೋದಕ್ಕೆ ಎಷ್ಟೋ ಜನ ಬಾಧೆ ಬೀಳ್ತಾ ಇದ್ದಾರೆ ನಮ್ಮ ತಾಲೂಕಿನ ಜನ.
ಅವ್ರಿಗೆ ಅಧಿಕಾರ ಸಿಗ್ಲಿ ಮತ್ತೆ ಅವರು ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ನಮ್ಮ ತಾಲೂಕಿನ ರೈತರ ಪರವಾಗಿ ನಾನು ಎಲ್ಲರನ್ನ ದೇವ್ರನ್ನ ಮತ್ತೆ ನಮ್ಮ ದೇವ್ರನ್ನ ಕೆಂಪರಾಜಣ್ಣ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತ ಇದ್ದೀವಿ. ಟೋಕನ್ ಕೊಡ್ತೀನಿ. చెప్పమ్మా. ಸಮಸ್ತ ನಾಗರಿಕ ಬಂಧುಗಳಿಗೆ 2025ರ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ KR ಬಳಗದ ವತಿಯಿಂದ ಇವತ್ತು ವಿಶೇಷವಾಗಿ ಏನು ರಾಸುಗಳ ಬಗ್ಗೆ ಹೆಚ್ಚಿನ ಒಲವನ್ನ ಒತ್ತಿರ್ತಕ್ಕಂಥ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆಂಪರಾಜಣ್ಣನವರು ಬಹಳ ಹಳ್ಳಿಗಳ ಬಗ್ಗೆ ಹೆಚ್ಚು ಒತ್ತನ್ನು ನೀಡಬೇಕು ಅಂತೇಳಿ ಇವತ್ತು ಒಂದು ಎಲ್ಲಾ ಬೂತ್ಗಳಲ್ಲೂ ಕೂಡ ನಮ್ಮ ತಂಡದ ಮುಖಂಡರ ಮುಖೇನ ರಾಸುಗಳನ್ನ ಆಯ್ಕೆ ಮಾಡಿ ಅವಕ್ಕೆ ಏನು ಒಂದು ತಿಂಡಿಗಳನ್ನ ಕೊಡ್ಬೇಕಾಗಿತ್ತು, ಅದನ್ನ ಬಹಳ ಅಭಿನಂದನಾರ್ಹವಾಗಿ ಇವತ್ತು ತಾಲೂಕಿನಾದ್ಯಂತ ಒಂದು ಸಂಚಲನವನ್ನು ಮೂಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತಮವಾದ ರಾಜಕೀಯ ಭವಿಷ್ಯ ನಮ್ಮೆಲ್ಲ ಗೌರಿಬಿದನೂರಿನ ಸಮಸ್ತ ನಾಗರಿಕರಿಂದ ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ, ಅವರ ಒಳ್ಳೆಯ ಗುಣಗಳನ್ನ ನಮ್ಮ ನಾಯಕರು, ನಮ್ಮ ಏನು ಗೌರಿಬಿದನೂರಿನ ಜನತೆ ಇದೆ, ಈಗಾಗಲೇ ಒಂದು ವಿಪರ್ಯಾಸದಲ್ಲಿದ್ದೇವೆ. ಅವರ ಆಯ್ಕೆ ಬಹಳ ಖಚಿತವಾಗಿ ನಾವು ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಅವರನ್ನ ನಮ್ಮ ಕ್ಷೇತ್ರದ ಶಾಸಕರನ್ನ ಕಾಣಬೇಕು ಅಂತೇಳಿ ಎಲ್ಲ ಕೂಡ ಇವತ್ತು ನಾವೆಲ್ಲೋ ಒಂದ್ ಕಡೆ ತಪ್ಪು ಮಾಡಿದೀವಿ ಅಂತೇಳಿ, ಆ ತಪ್ಪಿನ ಅರಿವಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ನಾನು ವಿನಂತಿಸ್ತಾ, ಈ ಒಂದು ಇದಕ್ಕೆ ಆಹ್ವಾನವನ್ನು ಕೊಟ್ಟಂತ ಎಲ್ಲ ನಮ್ಮ ಮುಖಂಡರುಗಳಿಗೆ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ಗೌರಿಬಿದನೂರು ರೈತರಿಗೂ ಸಹ ಸುಮಾರು 1021 ಎತ್ತುಗಳಿರ್ತಕ್ಕಂತಹ ಕುಟುಂಬಗಳಿಗೆ ಎತ್ತುಗಳಿಗೆ ಬೂಸ ಮೂಟೆಯನ್ನ ವಿತರಣೆ ಕಾರ್ಯಕ್ರಮವನ್ನ ನಾವು ಕೆಂಪರಾಜಣ್ಣ ಅಭಿಮಾನಿಗಳಾದ ನಾವೆಲ್ಲರೂ ಸಹ ಏನೇನು ಅಭಿಮಾನಿಗಳು ನಮ್ಮ ಗೌರಿಬಿದನೂರು ಬಳಗದಲ್ಲಿ ಇದ್ದೀವಿ ಅವರೆಲ್ಲರೂ ಸಹ ಮೂಟೆಗಳನ್ನ ಕೊಟ್ಟಿರ್ತೀವಿ. ಕೆಂಪರಾಜಣ್ಣನವರು ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ ತುಂಬಾ ಕಾಳಜಿ ಮತ್ತೆ ಈ ದನ ಕರುಗಳ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಅವರು ಏನಾದ್ರೂ ಒಂದು ರೈತರ ಪರ ಒಂದು ಒಳ್ಳೆ ಕೆಲಸವನ್ನ ಮಾಡೋದ್ರಲ್ಲಿ ಮೊದಲಿಂದನೂ ಮೊದಲಿಗರು. ಅದೇ ರೀತಿ ಅವರು ಎಲೆಕ್ಷನ್ ನಲ್ಲಿ ಸೋತಿರ್ಬೋದು, ಗೆದ್ದಿರ್ಬೋದು, ಅದು ನ್ಯೂಸ್ ಆಗೋದಿಲ್ಲ. ಅವ್ರ ಸೇವೆ ಮಾತ್ರ ಸುಮಾರು 6 ವರ್ಷಗಳಿಂದ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ರೈತರಿಗಾಗ್ಲಿ, ಮಹಿಳೆಯರಿಗಾಗ್ಲಿ, ವಿದ್ಯಾರ್ಥಿಗಳಿಗಾಗ್ಲಿ ಯೂಸ್ ಆಗಂತ ಕೆಲಸಗಳು ಮಾಡ್ತಾನೆ ಬಂದಿದ್ದಾರೆ. ಈಗಲೂ ಸಹ ಕಂಪ್ಯೂಟರ್ ತರಬೇತಿ ನಡೀತಾನೆ ಇದೆ. ಕೆಂಪರಾಜ್ ಅವರ ಆಫೀಸ್ ಸಹ ಇಲ್ಲಿ TVS ಶೋರೂಮ್ ಮುಂದೆ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮುಂದೆ ಆಫೀಸ್ ಸಹ ಅದೇ ರೀತಿ ಓಪನ್ ಆಗಿದೆ, ಕ್ಲೋಸೇ ಆಗಿಲ್ಲ.
ಪ್ರತಿದಿನ ಕಂಪ್ಯೂಟರ್ ಕ್ಲಾಸಸ್ ನಡೀತಿದೆ. ಗೌರಿಬಿದನೂರಿನ ವಿದ್ಯಾರ್ಥಿಗಳು ಕಂಪ್ಯೂಟರ್ ತರಬೇತಿ ಪಡೆಯುವಂತವ್ರು ಯಾರಾದ್ರೂ ಇದ್ರೆ ಬಂದು ಇಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾರೆ. ಟೀಚರ್ನ ಕೂಡ ನೇಮಕ ಮಾಡಿದೀವಿ. ಡೈಲಿ ಬೆಳಿಗ್ಗೆ 10 ರಿಂದ 4:15ವರೆಗೂ ಓಪನ್ ಇರುತ್ತೆ. ಬಂದು ಅದನ್ನು ಕೂಡ ಸದುಪಯೋಗ ಪಡಿಸ್ಕೋಬಹುದು. ಅವ್ರ ಸೇವೆ ಮಾತ್ರ ಗೌರಿಬಿದನೂರು ಜನತೆಗೆ ಮೀಸಲಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದೇ ರೀತಿ ಅವರು ಆ ಸೇವೆಯನ್ನ ಮುಂದುವರಿಸ್ತಾ ಇದ್ದಾರೆ. ದಯವಿಟ್ಟು ಇದರ ಸದುಪಯೋಗನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ರೈತರಾಗ್ಬೋದು, ಮಹಿಳೆಯರಾಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು, ಅವ್ರ ಸೇವೆನ ನೀವು ಗುರುತಿಸಬೇಕು ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಓಕೆ. ತಾಲೂಕಿನ ಜನತೆಗೆ ಕೆಂಪರಾಜಣ್ಣ ಹಾಗೂ ಕೆಂಪರಾಜಣ್ಣರ ಅಭಿಮಾನಿಗಳಿಂದ ಸಮಸ್ತ ಗೌರಿಬಿದನೂರು ತಾಲೂಕಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕೆಂಪರಾಜಣ್ಣನವರು ನಮ್ಮ ಗೌರಿಬಿದನೂರು ತಾಲೂಕಿಗೆ ಕಾಲಿಟ್ಟಾಗಿಂದ ಪ್ರತಿ ಸಂಕ್ರಾಂತಿ ಹಬ್ಬಕ್ಕೆ ರೈತರಿಗೆ ಒಂದು ಕೊಡುಗೆ ಕೊಡ್ತಾನೆ ಇದ್ದಾರೆ. ಜನಪರ ಕೆಲಸಗಳು ಮಾಡ್ತಾನೆ ಇದ್ದಾರೆ. ಮೊದಲನೇದಾಗಿ ಫಸ್ಟ್ ಇಡೀ ರಾಜ್ಯಕ್ಕೆ ಪ್ರಥಮ ಬಾರಿಗೆ ರೈತರಿಗೋಸ್ಕರ, ಸಣ್ಣ ರೈತರಿಗೆ ಉಳುಮೆ ಮಾಡೋದಕ್ಕೆ ಉಳುಮೆ ಟ್ರಾಕ್ಟರ್ ಫ್ರೀಯಾಗಿ ಉಚಿತವಾಗಿ ಟ್ರಾಕ್ಟರ್ ಉಳುಮೆ ಮಾಡುವಂತ ಕಾರ್ಯಕ್ರಮ ಮಕರ ಸಂಕ್ರಾಂತಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿ ಕೊಬ್ಬು ಕೊಡ್ತಾರೆ, ಪ್ರತಿ ವರ್ಷನೂ ಕೊಬ್ಬು ಕೊಟ್ಟಿದ್ದಾರೆ. ಮತ್ತೆ ರೈತರಿಗೆ ಸುಂಕ ಇಲ್ಲದೆ ವಿದ್ರಾಸತ್ತ ಜಾತ್ರೆ ಮತ್ತೆ ಅಲ್ಕಾಪುರ ಜಾತ್ರೆ ಸುಂಕ ಇಲ್ದಂಗೆ ಸುಂಕ ಉಚಿತವಾಗಿ ಇವೇ ಸ್ವಂತ ದುಡ್ಡಿಂದ ಕೊಟ್ಟು ರೈತರಿಗೆ ಅನುಕೂಲ ಆಗಲಿ ಅಂತ ಉಚಿತ ಸುಂಕ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ದನಕರುಗಳಿಗೆ ಮೇವು ವಿತರಣೆ ಕಾರ್ಯಕ್ರಮ ಮಾಡಿದ್ದಾರೆ. ಅದೇ ರೀತಿ ಈ ವರ್ಷ ಕೆಂಪರಾಜಣ್ಣವರು ಪ್ರತಿ ಜಾನುವಾರುಗಳು ಏನಿದಾವೆ ಅವಕ್ಕೆಲ್ಲ ಪ್ರತಿ ಟೋಟಲ್ 1000 ಅಷ್ಟು ನಮ್ಮ ತಾಲೂಕಿನಲ್ಲಿ ಏನ್ ದನಕರುಗಳಿದಾವೆ ಅವಕ್ಕೆಲ್ಲಾನು 1000 ಅಷ್ಟು ಫೀಡ್ ಮುಟ್ಟೆ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಾಲೂಕಲ್ಲಿ ಅವರು ಸತತವಾಗಿ ಸೇವೆ ನಿಂತೇ ಇಲ್ಲ. ನಮ್ಮ ತಾಲೂಕಲ್ಲಿ ಅವ್ರು ಕಾಲಿಟ್ಟಾಗಿಂದ ಇದುವರೆಗೂ ಯಾವುದೇ ರೀತಿ ಸೇವೆ ನಿಂತಿಲ್ಲ. ಒಂದಲ್ಲ ಒಂದು ಜನಪರ ಕೆಲಸ, ಜನಪರ ಮತ್ತೆ ರೈತರ ಪರ ಮತ್ತೆ ಬಡವರ ಪರವಾಗಿ ಕೆಲಸ ಸೇವೆಗಳು ನಡೀತಾನೆ ಇದೆ. ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರಿಗೂ ಸಹ ಏನ್ ಸ್ಟಾರ್ಟ್ ಮಾಡಿದ್ದಾರೆ ಕಂಪ್ಯೂಟರ್ ತರಬೇತಿ ಮತ್ತೆ ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್ ತರಬೇತಿ ಸತತವಾಗಿ ಅವ್ರು ಪ್ರಾರಂಭ ಮಾಡಿದಾಗ ಇದುವರೆಗೂ ನಿಂತಿಲ್ಲ. ಅವ್ರು ಸೋತಿದ್ದಾರೆ ಅನ್ನೋ ಒಂದು ಮನೋಭಾವನೆ ಇಲ್ದಿರ ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ಬರೀ ಅಧಿಕಾರಕ್ಕೋಸ್ಕರ ಮಾಡಿದಂತಹ ಕೆಲಸಗಳನ್ನ ಅವರು ಅರ್ಧಬರ್ಧಕ್ಕೆ ನಿಲ್ಸಿದ್ದಾರೆ. ಬಟ್ ಇವ್ರು ಸೋತಿದ್ರು ಸಹ ಸತತವಾಗಿ ಯಾವುದೇ ರೀತಿ ಸೇವೆ ನಿಲ್ದಿರ ನಮ್ಮ ತಾಲೂಕಿನ ಜನಕ್ಕೋಸ್ಕರ ಅವ್ರು ಕೈ ಹಿಡಿದಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕು ಜನ ಮುಂದಿನ ದಿನಗಳಲ್ಲಿ ಅವ್ರ ಕೈ ಬಲಪಡಿಸ್ಬೇಕು. ಇಂಥ ವ್ಯಕ್ತಿನ ಕಳ್ಕೊಂಡಿರೋದಕ್ಕೆ ಎಷ್ಟೋ ಜನ ಬಾಧೆ ಬೀಳ್ತಾ ಇದ್ದಾರೆ. ನಮ್ಮ ತಾಲೂಕಿನ ಜನ ಅವ್ರಿಗೆ ಅಧಿಕಾರ ಸಿಗ್ಲಿ ಮತ್ತೆ ಅವರು ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ನಮ್ಮ ತಾಲೂಕಿನ ರೈತರ ಪರವಾಗಿ ನಾನು ಎಲ್ಲರನ್ನ ದೇವ್ರನ್ನ ಮತ್ತೆ ನಮ್ಮ ದೇವ್ರನ್ನ ಕೆಂಪರಾಜಣ್ಣ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತ ಇದ್ದೀವಿ. ಇವತ್ತು ಗೌರಿಬಿದನೂರು ತಾಲೂಕಿನ ಸಮಾಜ ಸೇವಕರು, ದೀನದಲಿತರ ಬಂಧು, ಬಡವರ ಆಶಾಕಿರಣ ಆಗಿರುವಂತಹ ಡಾಕ್ಟರ್ ಕೆ ಕೆಂಪರಾಜಣ್ಣನವರು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಂಕ್ರಮಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಹಳ್ಳಿಕಾರು ಉಳಿಬೇಕು ಅಂತ ಹೇಳಿ ಎತ್ತುಗಳಿಗೆ ಎಷ್ಟೋ ಬಡಪಾಯಿ ಎತ್ತುಗಳು ಇವತ್ತು ಬೇವುಗಳಿಂದ ಡೋಲಾದಂತ ಟೈಮಲ್ಲಿ ಇವತ್ತು ಬೂಸ ಊಟಿಗಳು ಕೊಟ್ಕೊಂಡ್ ಬಂದಿದ್ದಾರೆ. ಅವತ್ತು ಜನಗಳು ಕಷ್ಟದಾಗಿದ್ದಾಗ ಕೊರೋನಾ ಟೈಮಲ್ಲಿ ಕಿಟ್ಟುಗಳು ಕೊಟ್ಟರು. ಇವತ್ತು ದನಗಳಿಗೆ ಮೇವು ಇಲ್ಲದ ಕಾರಣ, ಬೇಕಾದಷ್ಟು ಜನಕ್ಕೆ ಮಳೆ ಬಂದು ಮೇವು ಇಲ್ಲದ ಕಾರಣ ಇವತ್ತು ಬೂಸ ಮೂಟಿಗಳು ಗ್ರಾಮ ಪಂಚಾಯತಿಯಲ್ಲಿ ಎತ್ತುಗಳು ಹಳ್ಳಿಕಾರು ಉಳಿಲೇಬೇಕು ಎಂಬ ಒಂದು ಉದ್ದೇಶದಿಂದ ಇವತ್ತು ರೈತಾಪಿ ವರ್ಗಕ್ಕೆ ನೇರವಾಗಿ ಅವ್ರು ಕೊಟ್ಕೊಂಡ್ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಸಮಾಜ ಸೇವಕರು ಕೆಂಪರಾಜಣ್ಣನವರಿಗೆ ಆರೋಗ್ಯ, ಆಯುಷ್, ಸಂಪತ್ತು ಕೊಟ್ಟು ಗೌರಿಬಿದನೂರು ತಾಲೂಕಿನ ಜನ ಕಾಪಾಡ್ತಾರೆ. ಈ ಸರಿ ಕೈ ಹಿಡಿತಾರೆ ಎಂಬುದು ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದೀವಿ. ಸಮಾಜ ಸೇವಕರು ಕೆಂಪರಾಜ ಅವರಿಗೆ, ದೀನ ದಲಿತರ ಬಂಧು ಕೆಂಪರಾಜ ಅವರಿಗೆ, ಬಡವರ ಆಶಾಕಿರಣ ಕೆಂಪರಾಜ ಅವರಿಗೆ, ಎಲ್ಲ ಸರ್ವ ಜನಾಂಗದ ನಾಯಕ ಕೆಂಪರಾಜ ಅವರಿಗೆ. ಇನ್ನೊಂದು ಟ್ರಿಪ್ ಕೊಡ್ತೀನಿ